ವಿಶೇಷ ವಿಮಾನದಲ್ಲಿ ಈಗ ಬೆಂಗಳೂರಿಗೆ 178 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಶೇಷ ವಿಮಾನ ಲ್ಯಾಂಡ್ ಆಗಿದೆ. ಕನ್ನಡಿಗರನ್ನು ವಾಪಸ್ ಕರೆತರುವ ಉಸ್ತುವಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೊತ್ತಿದ್ರು. ಶ್ರೀನಗರದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈಗ ಕನ್ನಡಿಗರು ಸುರಕ್ಷಿತವಾಗಿ ಸೇಫ್ ಆಗಿದ್ದಾರೆ. 178 ಕನ್ನಡಿಗರು ಕೂಡ ಈಗ ವಾಪಸ್ಸಾಗಿದ್ದಾರೆ. ಯಾರು ಶ್ರೀನಗರದಲ್ಲಿದ್ದರು ಅವರನ್ನೆಲ್ಲ ನಿನ್ನೆ ಹೋಗಿ ಸಂತೋಷ್ ಲಾಡ್ ಅವರು ಯಾವ್ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ದಾರೆ ಏನು ಅವ್ರನ್ನೆಲ್ಲ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸಂತೋಷ್ ಲಾಡ್ ಅವರು. ಹಿಂದೆಯೂ ಕೂಡ ಈ ಜವಾಬ್ದಾರಿ ನಿಭಾಯಿಸಿದ್ದಾರೆ ಅವರು. ಕೇದಾರ್ನಾಥ್ ಬದ್ರಿನಾಥಲ್ಲೆಲ್ಲ ಮೆಗಾಸ್ಫೋಟ ಆದಂಥ ಸಂದರ್ಭದಲ್ಲಿ ಅವ್ರನ್ನೇ ಕಳಿಸ್ಕೊಟ್ಟಿದ್ದು. ಆವಾಗಲೂ ಕೂಡ ಕರ್ನಾಟಕದವ್ರನ್ನ ಕನ್ನಡಿಗರು ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಬರುವಂಥ ಜವಾಬ್ದಾರಿ ಅವ್ರಿಗೆ ವಹಿಸಿದ್ರು. ಆವಾಗ ಮಂತ್ರಿ ಆಗಿದ್ರು ಅವರು. ಕರ್ಕೊಂಡು ಬರುವಂಥದ್ರಲ್ಲಿ ಅವಾಗಲೂ ಯಶಸ್ವಿಯಾಗಿದ್ದರು. ಈಗಲೂ ಕೂಡ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಕೇಳಿಲ್ಲ, ಅವರೇ ಹೋಗಿ ಎಲ್ಲವನ್ನೂ ನೇತೃತ್ವದಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದಿರು. ವೇಟ್ ಮಾಡುವಂಥ ಕೆಲಸವನ್ನೇ ಮಾಡಿಲ್ಲ. ಅವ್ರು ಕಳಿಸ್ಬೇಕು, ಇವ್ರು ಕಳಿಸ್ಬೇಕು, ಆ ಫ್ಲೈಟ್ ಬರಬೇಕು, ಈ ಫ್ಲೈಟ್ ನೋ, ಅವರೇ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಆ ಕ್ರೆಡಿಟ್ಸ್ ಅಂತೂ ಅವ್ರಿಗೆ ಕೊಡಬೇಕು. ಈಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಕಾರಣ ಆಯಾ ಕುಟುಂಬರು ಸಂಬಂಧಿಕರು ಎಲ್ಲ ಒಂಥರ ಆತಂಕದಲ್ಲಿ ಇರ್ತಾಯಿದ್ರು. ಏನಾಗ್ಬಿಟ್ಟಿದೆಯೋ, ಯಾವಾಗ ಬರ್ತಾರೋ, ಏನು ಪರಿಸ್ಥಿತಿನೋ ಅಂಥೇಳಿ. ಸೊ ಎಲ್ಲ ಟೆನ್ಷನ್ಗಳೀಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಕಾರಣ 178 ಕನ್ನಡಿಗರಲ್ಲಿ ಏನಿದ್ರು ಅವರೆಲ್ಲ ಸೇಫಾಗಿ ಬಂದಿದ್ದಾರೆ. ಮತ್ತು ಆಯಾ ರಾಜ್ಯಗಳಲ್ಲಿರುವಂಥ ಜನರನ್ನು ಕೂಡ ಅವರು ರಾಜ್ಯದಲ್ಲಿರುವಂಥವ್ರು ಮಂತ್ರಿಗಳು ಕರ್ಕೊಂಡು ಹೋಗಿ ಸೇಫಾಗಿ ತಲುಪಿಸ್ತಾ ಇದ್ದಾರೆ, ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬಾ ಹೆದರ್ಕೊಂಡ್ರು. ಆದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅಬೌಟ್ 2-3 exactly I don't know, but very near to the 20 people. Yes, all of us have come very safely and we are very thankful to the Indian government, Kashmir government and the tourism department of Kashmir. Hip hip hooray to them. Very good. Thank you so much. ಎಲ್ಲರೂ ಇದ್ರು ಸರ್. ಆದರೆ ಘಟನೆ ನಡೆದಿದ ಮೇಲೆ ಅವರು ಏನೂ ಮಾಡೋಕ್ಕಾಗಲ್ಲ. ಆದರೆ ಅದಾದಮೇಲೆ ಏನು ಮಾಡಬೇಕಾಗಿತ್ತು ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ನಾವು ಇವಾಗ ಶ್ರೀನಗರಿಂದ ಬಂದಿದ್ದೀವಿ ಸರ್. ಬೆಂಗಳೂರು ಅವರು. ಹೌದು ಸರ್, ಹೌದು ಸರ್. ಜಯನಗರ 20 ಪೀಪಲ್ ಸರ್. ಎಲ್ಲರೂ ಸೇಫ್ ಆಗಿ ಬಂದಿದ್ದೀವಿ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಎವ್ರಿಬಡಿ. Yes, all of us have come very safely and we are very thankful to the Indian government, Kashmir government and the tourism department of Kashmir. Hip hip hooray to them. Very good. Thank you. ಪಹಲ್ಗಾಮ್ಗೆ ನಮ್ಮದು ಕಾಶ್ಮೀರ್ ಟ್ರಿಪ್ ಇತ್ತು. 4 ಸೀನಿಯರ್ ಸಿಟಿಸನ್ ಕಪಲ್ಸ್ ಇದ್ರು ನಮ್ಮ ಜೊತೆಗೆ. ನಮ್ಮ ಪೇರೆಂಟ್ಸು, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಇದ್ರು. ಅವ್ರು ಯಾವತ್ತೂ ಹೋಗಿರಲಿಲ್ಲ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಟಾರ್ಟೆಡ್ ಆನ್ 16th April, ಇಟ್ ಎಂಡೆಡ್ ಆನ್ 24th. ಘಟನೆ ಆದ ದಿನ ಎಷ್ಟು ಕಿಲೋಮೀಟರ್ ನೀವು ದೂರದಲ್ಲಿದ್ರಿ? ಪಹಲ್ಗಾಮ್ ಹೋಗಿದ್ರ? ಆ ಸ್ಥಳಕ್ಕೆ ಹೋಗಬೇಕು ಅನ್ಕೊಂಡಿದ್ರ? ಸ್ಥಳದಲ್ಲೇ ಇದ್ವಿ ಸರ್. ಅಲ್ಲಿ ಬೇಸಿಕಲಿ ಮೂರು ಸ್ಥಳ ಇದೆ ಸೈಟ್ ಸೀಯಿಂಗು. ಒಂದಿದೆ ಬೇತಾಬ್ ವ್ಯಾಲಿ ಅಂತ, ಒಂದು ಚಂದನ್ ವ್ಯಾಲಿ ಅಂತ, ಒಂದು ಬೈಸನ್ ವ್ಯಾಲಿ ಅಂತ. ನಾವು ಈ 2 ಮುಗಿಸಿ 3ನೇದು ಹೋಗೋಣ ಅಂತ ಇದ್ವಿ. ಅದು ನಮ್ಮದು ಟೈಮಿಂಗ್ ಸ್ವಲ್ಪ ಸೀನಿಯರ್ ಸಿಟಿಸನ್ ಅಂತ ಲಂಚ್ ಬ್ರೇಕ್ ತಗೊಂಡಿದ್ದಕ್ಕೆ ನಮ್ಮದು ಆ ಸಮಯ ಅಲ್ಲಿಂದ ಸ್ವಲ್ಪ ಇದಾಗಿದೆ. 2 o'clock ನಾವು ಅಲ್ಲಿಂದ ವಿ ಲೆಫ್ಟ್ ಫ್ರಮ್ ದೇರ್. ಅದು ಆಗಿರೋದು ಅರೌಂಡ್ 2:30 ಆಗಿದೆ ಸರ್. ಲಂಚ್ ಬೇಡ ಅಂತೇಳಿ ನೀವೇನಾದ್ರು ಮೂವ್ ಆಗಿದ್ರೆ ತಾವು ಕೂಡ ಸಮಸ್ಯೆಗೆ ಸಿಲುಕ್ತಾ ಇದ್ರಿ. ಆವಾಗ ಅಲ್ಲಿ ಇರ್ಬಹುದಾಗಿತ್ತು ಅಂತ ನಮಗೂ ಅನಿಸುತ್ತೆ. ಅದು ಎಲ್ಲದು ಬ್ಲೆಸ್ಸಿಂಗ್ಸು, ವಿಶಸ್ ಅಂತ ನಮ್ಮದು ಇದು ಸ್ವಲ್ಪ ತಡ್ಕೊಬಿಟ್ಟು. ಅಲ್ಲಿ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾದಾಗ ತಾವು ಯಾರನ್ನು ಸಂಪರ್ಕ ಮಾಡಿದ್ರಿ? ಹೇಗಿತ್ತು ಆ ಕ್ಷಣ ಅಂತ? ಸರ್ ತುಂಬ ಸ್ಯಾಡ್ ಆಗಿದ್ವಿ. ಎಲ್ಲರೂ ಹೆದರ್ಕೊಬಿಟ್ಟಿದ್ರು. ಸೀನಿಯರ್ ಅಂತ ಅವ್ರು ತುಂಬಾ ಜಾಸ್ತಿ ಹೆದರ್ಕೆ ಇತ್ತು. ಫುಲ್ ಫ್ಯಾಮಿಲಿ ಇತ್ತು ಸರ್. ಟೋಟಲ್ ಫ್ಯಾಮಿಲಿ ವಾಸ್ ದೇರ್. ಚಿಲ್ಡ್ರನ್ ಹೆದರ್ಕೊಂಡು ತುಂಬ ಹತ್ಬಿಟ್ರು. ಆದರೆ ದೇ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರು. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ರು. ಚೆನ್ನಾಗಿತ್ತು ಸರ್. ಒಟ್ಟು ಎಷ್ಟು ಜನ ತಾವು ಹೋಗಿದ್ದು? ಯಾವ ಕಾರಣಕ್ಕೆ ಹೋಗಿದ್ರಿ ಮೇಡಮ್? ಸರ್ ಹಾಲಿಡೇಗೆ ಅಂತ ಹೋಗಿದ್ವಿ. 20 ಪೀಪಲ್ ಫ್ಯಾಮಿಲಿ, ಫಸ್ಟ್ ಫ್ಯಾಮಿಲಿ, ಫಾದರ್, ಸಿಸ್ಟರ್, ಬ್ರದರ್, ನಾವು ಸಿಬ್ಲಿಂಗ್ಸ್ ಎಲ್ಲರೂ ಹೋಗಿದ್ವಿ. ತಾವು ಎಷ್ಟು ಜನ ವಾಪಸ್ ಒಂದೇ ಗ್ರೂಪು ಎಲ್ಲರೂ ಸೇಫ್ ಆಗಿದ್ದಾರೆ? ಎಲ್ಲರೂ ಸೇಫ್. ಏನ್ ಹೇಳ್ತೀನಿ ಮೇಡಮ್, ಕೊನೆಯದಾಗಿ ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಎಲ್ಲರನ್ನು ವಾಪಸ್ ಕರೆತರುವಂತ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಕರ್ನಾಟಕ ಸರ್ಕಾರ ಇದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಎಕ್ಸ್ಟ್ರಾ ಫ್ಲೈಟ್ ಅರೇಂಜ್ ಮಾಡಿ ಎಲ್ಲರಿಗೂ ಕರ್ನಾಟಕ ಅವ್ರಿಗೆ ಕರೆಕ್ಟಾಗಿ ಕರ್ಕೊ ಬಂದಿದ್ದಾರೆ. ಅದು ಒಂದು ವ್ಯವಸ್ಥೆ ಯಾವತ್ತೂ ನೆನಪಿನಲ್ಲಿ ಇರುತ್ತೆ. ಇದು ಒಂದು ಜೆಸ್ಚರ್ ಇದೆ ಗವರ್ಮೆಂಟಿಂದ. ಅದು ವ್ಯವಸ್ಥೆ ಮಾಡಿ ಕರ್ಕೊ ಬರೋಕ್ಕೆ ತುಂಬ ಚೆನ್ನಾಗಿ. ಮೇಡಮ್? ಸಂತೋಷ್ ಅಂತ ಸರ್. ಸಂತೋಷ್ ಜೀನ್.
ಇದು ಹಾಲಿಡೇಸ್ಗೆ ಅಂತೇಳಿ ಶ್ರೀನಗರಕ್ಕೆ ಹೋಗಿದ್ದಂಥವ್ರು ಕೇವಲ 20 ನಿಮಿಷ ಏನಾದರೂ ನಾವು ಯಾಮಾರಿ ಆ ಸ್ಥಳಕ್ಕೆ ಹೋಗಿದ್ರೆ ಇವತ್ತು ನಾವು ಸಮಸ್ಯೆಗೆ ಸಿಲುಕ್ತಾ ಇದ್ವಿ, ದೇವರ ದಯೆಯಿಂದ ಪಾರಾಗಿ ಬಂದಿದ್ದೀವಿ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಕೊಡದಲ್ಲಪ್ಪ, ಬಿಗ್ ಟಿವಿ ಬೆಂಗಳೂರು. ಪೆಹಲ್ಗಾಮ್ಗೆ ನಮ್ಮದು ಕಾಶ್ಮೀರ್ ಟ್ರಿಪ್ ಇತ್ತು. 4 ಸೀನಿಯರ್ ಸಿಟಿಸನ್ ಕಪಲ್ಸ್ ಇದ್ದರು ನಮ್ಮ ಜೊತೆಗೆ. ನಮ್ಮ ಪೇರೆಂಟ್ಸು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇದ್ದರು. ಅವ್ರು ಯಾವತ್ತೂ ಹೋಗಿರಲಿಲ್ಲ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಟಾರ್ಟೆಡ್ ಆನ್ 16th April, ಇಟ್ ಎಂಡೆಡ್ ಆನ್ 24th. ಘಟನೆ ಆದ ದಿನ ಎಷ್ಟು ಕಿಲೋಮೀಟರ್ ನೀವು ದೂರದಲ್ಲಿದ್ರಿ? ಪಹಲ್ಗಾಮ್ಗೆ ಹೋಗಿದ್ರೆ ಆ ಸ್ಥಳಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ? ಸ್ಥಳದಲ್ಲೇ ಇದ್ವಿ ಸರ್. ಅಲ್ಲಿ ಬೇಸಿಕಲಿ ಮೂರು ಸ್ಥಳ ಇದೆ ಸೈಟ್ ಸೀಯಿಂಗು. ಒಂದಿದೆ ಬೇತಾಬ್ ವ್ಯಾಲಿ ಅಂತ, ಒಂದು ಚಂದನ್ ವ್ಯಾಲಿ ಅಂತ, ಒಂದು ಬೈಸನ್ ವ್ಯಾಲಿ ಅಂತ. ನಾವು ಈ 2 ಮುಗಿಸಿ 3ನೇದು ಹೋಗೋಣ ಅಂತ ಇದ್ವಿ. ಅದು ನಮ್ಮದು ಟೈಮಿಂಗ್ ಸ್ವಲ್ಪ ಸೀನಿಯರ್ ಸಿಟಿಸನ್ ಅಂತ ಲಂಚ್ ಬ್ರೇಕ್ ತಗೊಂಡಿದ್ದಕ್ಕೆ ನಮ್ಮದು ಆ ಸಮಯ ಅಲ್ಲಿಂದ ಸ್ವಲ್ಪ ಇದಾಗಿದೆ. 2 o'clock ನಾವು ಅಲ್ಲಿಂದ ವಿ ಲೆಫ್ಟ್ ಫ್ರಮ್ ದೇರ್. ಅದು ಆಗಿರೋದು ಅರೌಂಡ್ 2:30 ಆಗಿದೆ ಸರ್. ಲಂಚ್ ಬೇಡ ಅಂತೇಳಿ ನೀವೇನಾದ್ರು ಮೂವ್ ಆಗಿದ್ರೆ ತಾವು ಕೂಡ ಸಮಸ್ಯೆಗೆ ಸಿಲುಕ್ತಾ ಇದ್ರಿ. ಆವಾಗ ಅಲ್ಲಿ ಇರ್ಬಹುದಾಗಿತ್ತು ಅಂತ ನಮಗೂ ಅನಿಸುತ್ತೆ. ಅದು ಎಲ್ಲದು ಬ್ಲೆಸ್ಸಿಂಗ್ಸು ವಿಶಸ್ ಅಂತ ನಮ್ಮದು ಇದು ಸ್ವಲ್ಪ ತಡ್ಕೊಬಿಟ್ಟು. ಅಲ್ಲಿ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾದಾಗ ತಾವು ಯಾರನ್ನು ಸಂಪರ್ಕ ಮಾಡಿದ್ರಿ? ಹೇಗಿತ್ತು ಆ ಕ್ಷಣ ಅಂತ? ಸರ್ ತುಂಬ ಸ್ಯಾಡ್ ಆಗಿದ್ವಿ. ಎಲ್ಲರೂ ಹೆದರ್ಕೊಬಿಟ್ಟಿದ್ರು. ಸೀನಿಯರ್ ಅಂತ ಅವ್ರು ತುಂಬಾ ಜಾಸ್ತಿ ಹೆದರ್ಕೆ ಇತ್ತು. ಫುಲ್ ಫ್ಯಾಮಿಲಿ ಇತ್ತು ಸರ್. ಟೋಟಲ್ ಫ್ಯಾಮಿಲಿ ವಾಸ್ ದೇರ್. ಚಿಲ್ಡ್ರನ್ ಹೆದರ್ಕೊಂಡು ತುಂಬ ಹತ್ಬಿಟ್ರು. ಆದರೆ ದೇ ಟೇಕ್ ಕೇರ್ ಮಾಡಿದ್ರು. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ರು. ಚೆನ್ನಾಗಿತ್ತು ಸರ್. ಒಟ್ಟು ಎಷ್ಟು ಜನ ತಾವು ಹೋಗಿದ್ದು? ಯಾವ ಕಾರಣಕ್ಕೆ ಹೋಗಿದ್ರಿ ಮೇಡಮ್? ಸರ್ ಹಾಲಿಡೇಗೆ ಅಂತ ಹೋಗಿದ್ವಿ. 20 people ಫ್ಯಾಮಿಲಿ, ಫಸ್ಟ್ ಫ್ಯಾಮಿಲಿ, ಫಾದರ್, ಸಿಸ್ಟರ್, ಬ್ರದರ್, ನಾವು ಸಿಬ್ಲಿಂಗ್ಸ್ ಎಲ್ಲರೂ ಹೋಗಿದ್ವಿ. ತಾವು ಎಷ್ಟು ಜನ ವಾಪಸ್ ಒಂದೇ ಗ್ರೂಪು ಎಲ್ಲರೂ ಸೇಫ್ ಆಗಿದ್ದಾರೆ? ಎಲ್ಲರೂ ಸೇಫ್. ಏನ್ ಹೇಳ್ತೀನಿ ಮೇಡಮ್, ಕೊನೆಯದಾಗಿ ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಎಲ್ಲರನ್ನು ವಾಪಸ್ ತರುವಂತ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಕರ್ನಾಟಕ ಸರ್ಕಾರ ಇದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಎಕ್ಸ್ಟ್ರಾ ಫ್ಲೈಟ್ ಅರೇಂಜ್ ಮಾಡಿ ಎಲ್ಲರಿಗೂ ಕರ್ನಾಟಕ ಅವ್ರಿಗೆ ಕರೆಕ್ಟಾಗಿ ಕರ್ಕೊ ಬಂದಿದ್ದಾರೆ. ಅದು ಒಂದು ವ್ಯವಸ್ಥೆ ಯಾವತ್ತೂ ನೆನಪಿನಲ್ಲಿ ಇರುತ್ತೆ. ಇದು ಒಂದು ಜೆಸ್ಚರ್ ಇದೆ. ದಿನ ನಾವು ಹಾಲಿಡೇಗೋಸ್ಕರ ಹೋಗಿದ್ವಿ. ಪಹಲ್ಗಾಮ್ನಲ್ಲೇ ಇದ್ವಿ. ಸೊ ಘಟನೆ ಪರಿಸ್ಥಿತಿನಿಂದ 1-2 ಕಿಲೋಮೀಟರ್ ದೂರ ಇದ್ವಿ. ಘಟನೆ ಆದ ತಕ್ಷಣ ನಮಗೆ ತುಂಬ ಬೇಜಾರಾಯಿತು. ಸುಮಾರು ಮೆಂಬರ್ಸ್ದು ಲೈಫ್ ಹೋಗಿದೆ, ಟೂರಿಸ್ಟ್ ಅವ್ರದ್ದು ಲೈಫ್ ಹೋಗಿದೆ. ಬಟ್ ಅಲ್ಲಿ ಲೋಕಲ್ ಪೀಪಲ್ ತುಂಬ ಕೋಆಪ್ರೇಟಿವ್ ಇದ್ದರು, ತುಂಬ ಸಹಾಯ ಪಟ್ಟರು. ನೀಟಾಗೆ ನಮಗೆ ಹೋಟೆಲ್ ಬಿಟ್ಟಿದ್ರು ಅವರು ತಿರ್ಗಾ. ಆ್ಯಂಡ್ ವೆರಿ ಕಾಮ್ಲಿ ದೇ ಹ್ಯಾಂಡಲ್ ದ ಸಿಚುವೇಶನ್. ಆ್ಯಸ್ ಎ ಟೂರಿಸ್ಟ್ ವಿ ಡಿಡ್ ನಾಟ್ ಫೇಸ್ ಎನಿ ಪ್ರಾಬ್ಲಮ್ ದೇರ್. ನಾವು ಸೇಫ್ ಆಗಿ 20 ಮೆಂಬರ್ಸ್ ಹೋಗಿದ್ವಿ. ವೀಕೆಂಡ್ 20 ಜನನು ಕೂಡ ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ. ಹೌದು, 20 ಜನನು ಸುರಕ್ಷಿತನಿಂದ ಬಂದಿದ್ವಿ ವಾಪಸ್ಸು. ಐ ಹ್ಯಾವ್ ಕಿಡ್ಸ್ ಫ್ರಾಮ್ 15 years ಆ್ಯಂಡ್ ಏಜ್ ಪೀಪಲ್ ಅಪ್ ಟು 78 years. ಆಲ್ ಆಫ್ ಅಸ್ ಕೇಮ್ ಬ್ಯಾಕ್ ಸೇಫ್. ಅವತ್ತು ಘಟನೆ ಆದ ದಿನ ಆ ಸ್ಥಳಕ್ಕೆ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ? ಇಲ್ಲ. ಏನು ಹೇಳ್ತೀರಿ ಸರ್? ಈ 2 ಕನ್ನಡಿಗರು ಸಾವನ್ನಪ್ಪಿದ್ದಾರೆ, ಜೊತೆಗೆ ಆತಂಕದಲ್ಲಿ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇರೋಂಥದ್ದು. ಈಗ 2 ಜನದ್ದು ಕರ್ನಾಟಕದಿಂದ 2 ಲೈಫ್ ಹೋಗಿದೆ. ಅದು ತುಂಬ ಬೇಜಾರಾಯಿತು ನಮಗೆಲ್ಲ ತುಂಬ ಬ್ಯಾಡ್ ಫೀಲ್ ಆಯಿತು. ಬಟ್ ರಿಲೇಟೆಡ್ ಟು ಆತಂಕವಾದಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ನೋ ಕಮೆಂಟ್ಸ್. ಮೇಡಮ್ ಇದರ ಮಾತಾಡ್ತೀನಿ. ಮೇಡಮ್ ನಮಸ್ತೆ. ಈಗ ತಾವು ಸುರಕ್ಷಿತವಾಗಿ ಎಷ್ಟು ಜನ ವಾಪಸ್ ಆಗಿದ್ದಾರೆ? ಯಾವಾಗ ಹೋಗಿದ್ರಿ? ಯಾವ ಕಾರಣಕ್ಕೆ ಹೋಗಿದ್ರಿ? ನಾವು ಟೂರಿಸ್ಟ್ ಜಾಗ ನೋಡೋಕ್ಕೆ ಹೋಗಿದ್ವಿ. ಸೀನಿಯರ್ ಸಿಟಿಸನ್ಸ್ ಇದ್ದರು ನಮ್ಮ ಜೊತೆಯಲ್ಲಿ. ನಾವು 8 ದಿನ ಆಯಿತು ಹೋಗಿ. ಅಲ್ಲಿ ಎಲ್ಲ ಓಡಾಡಿ ಎಲ್ಲ ನೋಡಿಬಿಟ್ಟು ಲಾಸ್ಟ್ ಡೇ ಇದು ಆಗಿದೆ. ಇದು ಶ್ರೀನಗರದಿಂದ ವಾಪಸ್ ಆಗ್ತಾ ಇರ್ತಕ್ಕಂಥ ದಂಪತಿಗಳು ಹೇಳ್ತಾ ಇರುವಂಥದ್ದು. ಸುರಕ್ಷಿತವಾಗಿ 20 ಜನ ಹೋಗಿದ್ವಿ, 20 ಜನರು ಕೂಡ ವಾಪಸ್ ಆಗಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹನುಮಂತ್ ಜೊತೆ ಲೋಕೇಶ್ ಕೊಡದಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಅಲ್ಲಿ ಬಂದಿರುವಂಥ ಕನ್ನಡಿಗರನ್ನೆಲ್ಲ ಮಾತನಾಡಿಸುವಂಥ ಕೆಲಸವನ್ನು ನನ್ನ ಸಹೋದ್ಯೋಗಿ ಲೋಕೇಶ್ ಮಾಡ್ತಾ ಇದ್ರು. ಹಲವು ರೀತಿಯಾದಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಹೇಗಿತ್ತು, ಯಾವ ಪರಿಸ್ಥಿತಿ ಇತ್ತು ಅಂಥೇಳಿ. ನಾವು ಹೋಗಬೇಕಾಗಿತ್ತು, ಇನ್ನೊಂದು 20-25 ನಿಮಿಷ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾವು ಅಲ್ಲೇ ಇರಬೇಕಾಗಿತ್ತು. ಬಟ್ ಅವರಿಗೆಲ್ಲ ಹ್ಯಾಪಿ, ಅವರು ಸುರಕ್ಷಿತವಾಗಿದ್ದಾರೆ, ಅವ್ರ ಕುಟುಂಬಕ್ಕೆ ಏನೂ ಆಗಿಲ್ಲ ಅಂಥೇಳಿ. ಬಟ್ ಕಳೆದುಕೊಂಡಿರುವಂಥ ಕುಟುಂಬದವರ ಸಂಕಟ ಮಾತ್ರ ಹೇಳತ್ತಿರೋದು. ಸೊ ಈಗ ಉಳಿದವರೆಲ್ಲ ಅವ್ರವ್ರಿಗೆ ಸುರಕ್ಷಿತವಾಗಿರೋದ್ರಿಂದ ಅವ್ರವ್ರ ಕುಟುಂಬ ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋದಿರುತ್ತೆ. ಬಟ್ ನಮ್ಮವ್ರನ್ನ ಕಳ್ಕೊಂಡಿದ್ದೀವಿ, ನಮ್ಮ ದೇಶದಲ್ಲಿರುವಂಥವ್ರು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ಮನೋಭಾವನೆ ಎಲ್ರಿಗೂ ಬರಬೇಕು. ಆ ಮನೋಭಾವನೆ ಬಂದಾಗಲೇ ಈ ಕಿಚ್ಚು ಹತ್ಕೊಳ್ಳುತ್ತೆ, ಇಲ್ಲಾಂದರೆ ಹತ್ಕೊಳ್ಳೋದಿಲ್ಲ. ಸೊ ಈಗ ಸಾವಿನಿಂದ ಪಾರಾಗಿ ಬಂದಿರುವಂಥವ್ರು ಮಾತನಾಡ್ತಾ ಇದ್ರು. ಹಲವು ಜಾಗಗಳಲ್ಲಿದ್ದರು. ಶ್ರೀನಗರದ ಹಲವು ಭಾಗಗಳಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ರು. ಫ್ಯಾಮಿಲಿ ಟ್ರಿಪ್ಪು, ಏಪ್ರಿಲ್ ಮೇ ಅಂತಂದರೆ ಅಲ್ಲಿಗೆ ಹೋಗ್ತಾರೆ.
ಹೋಗಿದ್ವಿ 20 ಪೀಪಲ್ ಎಲ್ಲರೂ ಸೇಫ್ ಆಗಿ ಬಂದಿದ್ದೀವಿ. ಕಾಶ್ಮೀರ್ನಲ್ಲಿ ನಮ್ಮ ಗವರ್ಮೆಂಟ್ ಅವರ್ ಪೀಪಲ್ ಹೋಟೆಲ್ ಪೀಪಲ್ ಎಲ್ಲರೂ ನಮ್ಮನ್ನು ತುಂಬ ಚೆನ್ನಾಗಿ ಸಮಾಧಾನ ಮಾಡಿಸಿ ತುಂಬ ಚೆನ್ನಾಗಿ ಎಲ್ಲರನ್ನೂ ನೋಡಿಬಿಟ್ಟು ನಮಗೆಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ. ನಾವು ಅವ್ರಿಗೋಸ್ಕರ ತುಂಬ ಥ್ಯಾಂಕ್ಸ್ ಅನ್ಕೋಬಿಟ್ಟು ತುಂಬ ಧನ್ಯವಾದ ಹೇಳ್ತೀವಿ. ತುಂಬ ಭಯ ಆಯಿತು ಸರ್, ಬಿಕಾಸ್ ನಮ್ಮ ಜೊತೆಗೆ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಇದ್ದರು. ಹಾಲಿಡೇಗೆ ಅಂತ ಅವ್ರ ಡ್ರೀಮ್ ಹಾಲಿಡೇಸ್ ಅಂತ ಕರ್ಕೊಂಡು ಹೋಗಿದ್ವಿ. ಇಟ್ ವಾಸ್ ಎ 8 ಡೇ ಪ್ರೋಗ್ರಾಮ್. ಆ 8 ಡೇಸ್ ಪ್ರೋಗ್ರಾಮ್ಗೆ ನಮ್ಗೆ ಕರೆಕ್ಟ್ 8 ಡೇಸ್ ಮುಗಿದಿತ್ತು. ಲಾಸ್ಟ್ ದಿನ ಅಲ್ಲಿಗೆ ಹಿಂಗೆ ಆಗಿದ್ದಕ್ಕೆ ನಮ್ಗೆ ತುಂಬ ಸ್ಯಾಡ್ ಇದೆ. ಯಾರ ಜೊತೆ ಕೊಂಡೋಲೆನ್ಸಸ್